ನೋಡ್ಬೇಕಾಗಿತ್ರಿ ನೀವು. ನನಗಂತೂ ಬಾರಿ ಖುಷಿ ಆಗೈತಿ ಇವತ್ತ. ಹೌದು, ಈ ಎಲ್ಲಾ ಡ್ರಾಮಾ ಎದಕ್ ಮಾಡಿದಿ? ಈ ಎಲ್ಲಾ ನಾಟಕ ಮಾಡಿದ್ದು ಆ ಪಾರಿದು ಎಡ್ಸಕ್ ಮರ್ಯಾಕ. ಅದೆಲ್ಲ ಸರಿಲೇ. ಒಂದ್ ವೇಳೆ ಕರೆನ ತಿರಕ ರೊಕ್ಕ ತಗೊಂಡು ಓಡಿ ಹೋದ್ರ ಏನ್ ಮಾಡ್ತಿ? ಅಯ್ಯ ನಿಮ್ದೊಂದ್ ದೊಡ್ಡ ಕತಿನ. ಆ ತಿರ್ಕನ್ನ ನಮ್ಮನೆ ಕೂಡಾಕ್ಯಾನಿ. ಕೂಡ ಹಾಕಿಯ? ಹುನ್ರಿ, ಮಾಡ ಮಠ ಇಬ್ಳಾರು ಕೂಡಿ ನಾಟಕ ಮಾಡಿದ್ವಿ. ನನಗೆ ಯಾಕ ತಿರ್ಕನ್ ಮೇಲೆ ನಂಬಿಕೆ ಇದ್ದಿದ್ದಿಲ್ಲ. ಅದಕ್ಕ ಏನ್ ಮಾಡಿದ್ನಿ, ಬಾಯಿಲೆ ಇಡ್ಲಿ ಮಾಡಿದ ಮನ್ಯಾಗ ತಿನ್ನುವಂತ ಅಂತ ಕರ್ಕೊಂಡ್ ಬಂದು ಕೋಲ್ಯಾಗ ಅವನ್ನ ಕೂಡಾಕ್ಬಿಟ್ಟೇನ್ರಿ. ಎಲ್ಲ ಹೊಡ್ಬಿಟ್ಟಿರೇಣಿ. ತಿರ್ಕನ್ನ ಈಕಿ ಮನ್ಯಾಗ ಮುಚ್ಚಿಟ್ಟಾಳ. ಎಲ್ಲ ಹೊಡ್ಬಿಟ್ಟಿ ಗಂಡನ್ನ ಪೊಲೀಸನ ವೇಷ ಹಾಕಿ ಕರ್ಕೊಂಡ್ ಬಂದ ಅವಳಿಗೆ. ಅದಕ್ಕ ಹೇಳ್ತಾರ, ಯವ್ವ ಕುಳ್ಳ ಮಿಂಡ್ರ್ಯಾರ್ನ ನಂಬಬಾರ್ದು. ಲಕ್ಷ್ಮೀದು ಅಕ್ಕ ನೀವು ಬಂದಿರಿ? ಪಾತಿ ನೀನು ಬಂದ್ಯಾ? ಹುನ್ರಿ, ಯಾಕ ರೇಣುಂದು ಅಕ್ಕನ ಮೇಲೆ ಬಹಳ ಸಂಶಯ ಬರಾಕತ್ತಿತ್ತು. ಮತ್ತ ಅವ್ರದಕ್ಕ ಫಾಲೋ ಮಾಡಿ ಮಾಡಿ ಅವ್ರದ ಮನಿಗ ಬಂದ್ಬಿಟ್ಟೇನ್ ನೋಡ್ರಿ. ಎಲ್ಲಾರ ಏನಿದ ಕರ ಮತ್ತ ಇದ್ಲೆ ಹೇಳಕ್ ಕುಂತ ಅವಡಕಿ ಬಾಯ್ಲೆ ನೋಡಲೆ ಪೊಲೀಸ್ ಅದವ ಬೇರೆ ಯಾರು ಅಲ್ಲಲೆ ರೇಣಿ ಗಂಡನ. ಲೇ ನಿನ್ನವನ ಏನಾರ ನನ್ನ ಕುತ್ತಿಗೆಗೆ ದಾಳಿ ತಂದಿ ಬಿಡೋನು ಹೊರಗ. ಸುಮ್ಮಿರ ಮರಯ್ಯ, ಅವಂಗ ದಿನ ಊಟ 3 ಹೊತ್ತು ಕರೆಕ್ಟ್ ಕೊಡ್ತಾನಿ. ಅದಕ್ಕೂ ಮನಿ ಇಲ್ಲ ಮಠ ಇಲ್ಲ, ಊಟ ಕೊಡ್ತಾನಲ್ಲ ಬಾಯಿ ಮುಚ್ಕೊಂಡ್ ಕುಂತತಿ. ಒಂದ್ ದಿನ ರೇಣಕ್ಕ ನನ್ನ ಬಿಡು ಅನ್ನವಲ್ಲ. ಹೌದು, ತಿರ್ಕನ್ ಕಡೆ ಕೊಟ್ಟಿದ್ ರೊಕ್ಕ ಎಲ್ಲದಾವ? ರೊಕ್ಕದೇನು ತಲೆ ಕೆಡ್ಸ್ಕೊಬೇಡ್ರಿ, ರೊಕ್ಕ ಇರಲ್ಲೇ ಅದಾವ. ಯವ್ವಾ ಊರ್ ಬಿಂಜಾಲಿ ಡಬಲ್ ಮಾಡ್ತೇನೆ ಅಂತೇಳಿ ಆ ಬಾಡ್ಯಾನ ಕೈಯಾಗ ರೊಕ್ಕ ಇಸ್ಕೊಂಡು ನೋಡ್ಲೆ ರೊಕ್ಕ ಇರಲ್ಲೇ ಅದಾವಂತಾಳ. ಹಡ್ಬಿಟ್ಟಿ ನಮ್ ತಲೆ ಮೇಲೆ ಕೈ ಇಡಾಕ ರೊಕ್ಕ ತಗೊಂಡಾಳ ಏಕಿ. ಅರೆ ಲಕ್ಷ್ಮೀಂದು ಅಕ್ಕ ದುಶ್ಮನ್ ಕಹಾ ಹೇ ಅಂದ್ರ ಇಲ್ಲೇ ಬಗಲ್ನಾಗ ರೇಣುಂದು ಅಕ್ಕ ದುಶ್ಮನ್ ಆಗ್ಯಾರು. ಪಾತಿ ಸುಮ್ ಕುಂದ್ರು, ಮತ್ತೇನೇನ್ ಮಾತಾಡ್ತಾರ ಕೇಳೋನು. ಆತ್ ತಗೋರಿ. ಹೌದು, ಪಾರಕ್ಕನ್ ಎಡಸೊಕ್ಕು ಮುರಿಬೇಕು ಅಂದಿ. ಅದಕ್ಕ ಪಾಪ ಉಳುಕಿದರ್ಗೆ ಯಾಕೆ ಶಿಕ್ಷೆ? ಉಳ್ಕಿದ್ರ ಯಾರ್ ಶಿಕ್ಷೆ ಅಂದ್ರಿ? ಅವ್ರ ರೊಕ್ಕ ಕೊಡ್ಲಿಕ್ರ ಆಕಿನೂ ಕೊಡ್ತಿದ್ದಿಲ್ಲ. ಹಂಗೈತದ ಒಬ್ಬಕ್ಕೆ ಕೊಟ್ಟಾಳಕಿ. ರೇಣಕ ಬರೇ ಗಂಡನ್ ಕೊಟ್ಟು ಮಾತಾಡ್ಕೊಂತ ನಿಲ್ಲದಾತಲ್ವಿ, ಬಾ ಹೊಟ್ಟಿಗೆ ಏನಾರ ಕೊಡ್ಬಾ. ಹೋಗ್ಲಿ, ಆ ತಿರುಕ್ ಒದ್ರಾಕತ್ತಾನ, ಏನಾರ ಊಟಕ್ ಕೊಡ ಅವಂಗ. ಅತ್ತರಿ ಅವಂಗ ಊಟಕ್ ಕೊಟ್ಟೆ ನಿಮ್ಗೂ ನೀಡ್ತಾನಿ. ಅಲ್ಲ, ಪಾರಕ್ಕ ಆಕಿ ಪೂರ್ತೇಕಾಕಿ ಜಿಬ್ ಅದಾಳ. ಈಕಿ ನನ್ ಹೆಂಡತಿಗ್ ಒಣ ಉಸಾಬರಿ ಯಾಕ ಬೇಕ? ಆಕಿಗೆ ಯಾಕೆ ಬುದ್ಧಿ ಕಲ್ಸಾಕ್ ಹೋಗ್ಬೇಕ? ಈಕಿ ನನ್ ಹೆಂಡತಿ ಕುಳ್ಳಿ ಒಂದಿಲ್ದ ಒಂದ್ ಎಡವಟ್ಟು ಮಾಡ್ಕೊಂಡ ಬಿಟ್ಟಿರ್ತಾಳ. ನೋಡ್ಲೇ ಪಾತಿ, ಇವ ನೋಡಿ ಎಂತಿ ಮಾತ್ ಕೇಳಿ ಪೊಲೀಸನ ವೇಷ ಹಾಕೊಂಡು ಬಂದ್ ಯವ್ವ ನಮಗ್ ಸುಳ್ಳ ಕಂಪ್ಲೇಂಟ್ ತಗೊಳ್ಳೋ ನ್ಯಾವ ಮಾಡಿದ. ಹ್ಞೂನ್ರಿ ಲಕ್ಷ್ಮೀಂದು ಅಕ್ಕ, ನಾನು ನೋಡಾಕ್ ಕುಂತೇನ್ರಿ. ಅವ್ರದ ಲವ್ವಿ ಡವ್ವಿಗ ನಡೆದಿತ್ತಲ್ರಿ, ಅವಾಗ ನಂಗೆ ಸಂಶಯ ಬಂತ್ ನೋಡ್ರಿ. ಗಂಡ ಎಂತಿ ಲವ್ವಿ ಡವ್ವಿಯರ ಮಾಡ್ಲಿ ಏನಾರ ಮಾಡ್ಕೊಲಿಲಿ, ನಮ್ಮ ರೊಕ್ಕ ನಮಗ್ ಸಿಗಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಹೇಳ. ಅರೇ ಲಕ್ಷ್ಮೀಂದು ಅಕ್ಕ ಸುಮ್ಗ ಕುಂದಾರಿ ಸ್ವಲ್ಪ. ಈಗ ರೇಣುಂದು ಅಕ್ಕಂದ ಕಡೆ ತಿರ್ಕಂದ ಬಂದಿದಾರಂತ ತಿಳ್ಕೊಂಡೇವಿ ನಾವ್. ಆದ್ರ ರೇಣುಂದು ಅಕ್ಕಂದ ಮುಂದೆ ಹೇಳೋದ್ ಬೇಡ. ಅವ್ರದ ಹೊಟ್ಟಾಗ ಏನೇನೈತಿ ವಿಚಾರ ತಕೊಳ್ಳೋನು. ಹೋಗ್ಲೇ ಪಾತಿ ಏನಾರ ಮಾಡಯ್ಯವ್ವ, ನನ್ನ 20,000 ನನಗ್ ಬರ್ಬೇಕು ನೋಡು, ಅಷ್ಟ ಕೇಳೋದ್ ನಾನ. ಮತ್ತೆ ರೇಣುಂದು ಅಕ್ಕ ಎಲ್ಲರ ರೊಕ್ಕಾಗ ವೈದ ಖರ್ಚು ಮಾಡಿದ್ರೆ ಏನ್ ಮಾಡ್ಬೇಕ್ರಿ ಲಕ್ಷ್ಮೀಂದು ಅಕ್ಕ? ರೊಕ್ಕಾಗ ಮತ್ತ ಗೋವಿಂದ ಗೋವಿಂದ ಆಗ್ತೈತ್ ನೋಡ್ರಿ. ಏ ಪಾತಿ ಒಂದಿಟ್ಟು ಚಲೋ ಮಾತಾಡ್ಲಿ, ಇಂಥವೆಲ್ಲ ಹೇಳಿದೆ ಅಂದ್ರೆ ಎದಿ ಬಗಲ್ ಅಂತತಿ. ಲಕ್ಷ್ಮೀಂದು ಅಕ್ಕ ಸ್ವಲ್ಪ ಸುಮ್ ಕುಂದರ್ರಿ, ನಾ ಮಾತಾಡ್ತೇನಿ. ರೇಣುಂದು ಅಕ್ಕ ಯಾರು? ಅರೇ ನಮ್ದಕ್ಕ ಫಾತಿಮಾ ಬೇಗಂ ಬಂದೇನ್ರಿ. ರೇಣುಂದು ಅಕ್ಕ ಎಲ್ಲದಿರಿ? ರೇಡಿ ಅಡ್ಗಿ ಮನೆಗದಿ ಅಂದ್ರೆ ಬರ್ತಂತ ತಡಿ. ಲಕ್ಷ್ಮಕ್ಕನ? ಅಯ್ಯಯ್ಯೋ, ಅಡ್ಗಿ ಮನೆಗೆ ಬಂದ್ರೆ ತಿರ್ಕನ್ ನೋಡ್ತಾಳ ಯವ್ವ, ನಾನ ಓಡಿ ಹೋಗ್ಬೇಕು ಹೊರಗ. ಲಕ್ಷ್ಮಕ್ಕ ಪಾತವ ಯಾವಾಗ ಬಂದ್ರಿ? ಅರೇ ರೇಣುಂದು ಅಕ್ಕ ಇಷ್ಟ ಗಾಬರಿ ಆಗಿರಿ ನೀವ? ನಾನ ಗಾಬರಿ ಇಲ್ವಾ? ಬಾ ಲಕ್ಷ್ಮಕ್ಕ ಕುಂದ್ರ. ರೊಕ್ಕ ಬಂದೇವ್ಲಿ ರೇಣಿ, ರೊಕ್ಕೊಂದ್ ಹೋಗಿದ್ದಕ್ಕ ಯವ್ವ ಮನ್ಯಾಗ ಟೆನ್ಷನ್ ಅಂದ್ರೆ ಟೆನ್ಷನ್ ನೋಡ್ಲಿ. ಅದಕ್ಕ ಯವ್ವ ನಿಮ್ ಮನ್ಯಾಗ ಒಟ್ಟು ಕುಂತು ತಲಿ ಒಟ್ಟು ಹುಗೂರ್ ಮಾಡ್ಕೊಂಡು ಹೋಗ್ಬೇಕಂತ ಬಂದೇವ್ ನೋಡು. ಹೌದ್ರಿ ರೇಣುಂದು ಅಕ್ಕ, ನಿಮ್ದಕ್ಕ ಜೊತೆ ಸ್ವಲ್ಪ ಮಾತಾಡಿದ್ರ ತೆಲಾಗಿಂದ ಎಲ್ಲ ನೀವು ಚಿಂತಿಗೆ ತೆಗಿತೀರಿ ಅಂತ ಹೇಳಿ ನಮ್ದಕ್ಕೂ ಬಂದೆ ನೋಡ್ರಿ. ಅಪರೂಪಕ್ಕೆ ಒಂದೆರಡು ಮೆತ್ತನ ಇಡ್ಲಿ ಮಾಡ್ಕೊಂಡೇನೆ. ಅದ್ರಾಗ ಈ ತಿರುಕ್ ಬಾಡೆ ಒಂದು ಜೋಡಾಗೈತಿ. ಮತ್ ಇವ್ರಿಬ್ಲಾರು ಬಂದ್ರ ನೋಡು. ಯವ್ವ ಏನ್ ಪಜಿತಿ ಯವ್ವ. ಪಾತವ ಲಕ್ಷ್ಮಕ್ಕ ಕುಂದ್ರೆ. ರೇಣುಂದು ಅಕ್ಕ ನಾಷ್ಟಕ್ಕ ಏನ್ ಮಾಡಿರಿ? ಹೌದ್ರಿ ರೇಡಿ, ಏನೋ ಗಮ ಗಮ ವಾಸನೆ ಬರ್ತೈತಲ್ಲ, ಏನ್ ಮಾಡಿ? ಏನಿಲ್ಲ ಬಿಡ ಲಕ್ಷ್ಮಕ್ಕ, ರಾತ್ರಿದು ಅನ್ನ ಜಗ್ಗ ಉಳಿದ್ಬಿಟ್ಟಿತ್ತ ಯವ್ವ, ಅದನ್ನ ಬೆಳ್ಳುಳ್ಳಿ ಜಜ್ಜಿ ಒಗ್ಗರಣೆ ಹಾಕ್ಬಂದೇನಿ. ಅದ್ರದ್ದು ಬೆಳ್ಳುಳ್ಳಿದ ವಾಸನೆ ಅದ. ಅಯ್ಯ ಹೌದನ, ಯಾಕಾಗ ಒಂದ್ ಹಾಕ್ಬಿಡು. ಕುಂದಿರ ಲಕ್ಷ್ಮಕ್ಕ. ನೋಡ್ಲಿ ಕುಳ್ ಮಿಂಡ್ರಿನ ತಿನ್ನಾಕ ಇಡ್ಲಿ ಮಾಡ್ಯಾಳ, ನಮ್ಗೆಲ್ಲ ಕೊಡೋದ್ ಹತ್ತಂತ ಹೇಳಿ ರಾತ್ರಿ ಅನ್ನ ಒಗ್ಗರಣೆ ಅಂತ ಅವಳು. ನೋಡ್ರಿ ಎಷ್ಟ್ ಹೊಲಸ್ ಗುಣ ಐತಿ. ನಮ್ದ ಮನಿಗ್ ಬಂದಾಗ ಬಿಸಿ ಬಿಸಿದ ಅದ ಹಾಕು ಇದ್ ಹಾಕು ಅಂತ ಕೇಳಿ ಇಸ್ಕೊಂಡ್ ತಿಂತಾರು. ಮತ್ತ ಅವ್ರ ಮನಿಗೆ ಬಂದ್ರೆ ಹಿಂಗ್ ಸುಳ್ಳು ಹೇಳ್ತಾರ ನಮಗ. ಏ ಮಿಂಡ್ರಗಾಳಿ ಸಸಿ, ಅವ್ವ ಇನ್ನು ಮೂಳೆಗೆ ಬೆಳೆದಂತ ಯವ್ವ, ಇನ್ನು ಬೆಳಗ್ಗಿಂದ ಸಂಜೆ ಮಠ ತರ್ತರದ್ದು ಬೇಗನ ಬೇಗ ಬಾಯಿ ಐತಿನ ಇನ್ ಸೇದೈತೆ. ಏನ್ ಮಾಡಿ ತಿನ್ನಾಕ ಆಯ್ತಿ ಮಾಡಕುಂತ ತಡಿ. ಮಾಡಕುಂತಾಳಂತ ಒಂದು ಮುಂಜಾನೆ ಇಡ್ಲಿ ಮಾಡಿ ಇಟ್ಟಿದ್ದಿಲ್ಲ, ಚಟ್ನಿ ಮಾಡೋದಾಗಿಲ್ಲ. ಇನ್ನು ಸಣ್ಣಗ 4 ರೊಟ್ಟಿ ಬಡಿ ಅಂದ್ರ ಧಿಮಾಕ ಮಾಡಿ ಇಡ್ಲಿ ಮಾಡಿದ್ನೆ, ಪಡ್ಡು ಮಾಡಿದ್ನೆ. ಹೊರ ತುಂಬಂಗಿಲ್ಲ, ನೆತ್ ತುಂಬಂಗಿಲ್ಲ. ಇದು ಮಾರ್ ಮಣ್ಣಾಗಿ ರೊಟ್ಟಿ ಮಾಡಿದಾಗ ಏನ್ ದಾಡಿ ಪಡ್ಡು ದಾತಿ ಮಾಡು ಕಂಡಾಬಿಟ್ಟು ಅಕ್ಕಿ ಬರ್ತಾವಂತ ಹೊಯ್ಕೊಂತ ಒಂದು ಅತಿ. ಇವತ್ತ ಇಡ್ಲಿ ಮಾಡಿ ಅಕ್ಕಿ ನೆನೆ ಹಾಕಿ ಇವತ್ತು ರೊಟ್ಟಿ ಮಾಡ್ಬೇಕಂತಿದ್ದಕ್ಕೆ ಮೂಳಿಗೆ ಯಾರು ಮಾಡಿದ್ರು ಜಲಮಕ್ ಸಮಾಧಾನ ಇಲ್ಲ ಇದಕ್ಕೆ. ನಾನರ ಅವ್ರಿಗೆ ರಾತ್ರಿ ಅನ್ನ ಒಗ್ಗರಣೆ ಹಾಕಿ ಅಂತ ಹೇಳಾಕತ್ತಾನಿ. ಬಂತು ನೋಡಿ ಎಡ್ಬಿ ತಂಗಿ ಇಡ್ಲಿ ಮಾಡಿ ಅಂತ ಹೇಳಾಕ. ಬಾ ಎತ್ತಿ ಹಾಕೊಡ್ತೀನಿ ಬಾ. ಲಕ್ಷ್ಮಕ್ಕ ಕುಂದ್ರ ಒಂದಿಟ ನಮ್ಮ ಅತ್ತಿಗೆ ತಿನ್ನಾಕ್ ಕೊಟ್ಟು ಬರ್ತಾನಿ. ಹೋಗರೇಣಿ, ನಮ್ದು ವಾರ ಆಗೈತಿ, ಮುಂಜಾನೆ ಬಂದೇವ್ ಪಾಪ. ನೀನು ಅತ್ತಿ ಮನಿ ಸಸಿ ವಾರೆ ಇರ್ತಾವು ಮಾಡ್ಕೊ ಹೋಗ್ಯವ, ಕುಂದ್ರತೆ ನಾವು ಒಟ್ಟ. ಲಕ್ಷ್ಮವ್ವ ಆಗಿತ್ತನ ಹಾರೇವ ನಿಂದಲೇ ಪಾತವ, ಅತ್ತಿ ನೋಟ ಚಂದಗೆ ನೋಡ್ಕೊ ಪಾಪ. ನಿಮ್ಮ ಅತ್ತಿ ಸರಿಗೆ ಸೊಂಟಿಕಾಯಿ ಆಗೈತಿ. ಅರೇ ಗಿರ್ಜಂದು ಅಮ್ಮ, ನಮ್ದು ಅತ್ತಿಗ ಮಸ್ತ್ ಊಟದ ಹೊಡಿತಾರು. ಮತ್ತ ವಾಕಿಂಗ್ ಮಾಡಿ ಮಾಡಿ
ಮೂಳಿ ನನಗ ದಪ್ಪದಿ ಅಂತ ಹೇಳಕ್ ಕುಂತಾಳಕಿ. ಲಕ್ಷ್ಮವ್ವ ಕುಂದ್ರ ಏನಾರ ಹಾಕೊಂಡ್ ಬರ್ತಾಳ ತಿನ್ನ, ನಾನು ತಿಂತೇನೆ. ಬಿಪಿ ಗುಳಿಗೆ ತಗೋಬೇಕ ಮಗ. ನಿನ್ನ ಅವನ ಗಿರ್ಜಂದು ಅಮ್ಮ ನಿಂದ ಮೊದಲ ಬಿಪಿಗೆ ಗುಳಿಗೆ ತಗೋ, ಇಲ್ಲಂದ್ರೆ ಬಿಪಿಗೆ ನನಗೆ ಎರಸ್ತೀನಿ ನೀನ. ಇವ್ವ ಈ ಗಿರ್ಜಿ ಯಾವಾಗಿದ್ರು ಇಡ್ಬಿಸಂಗಿ ನೋಡ್ಲೆ, ಇಡೀ ಒಣಗ ಬೈತಾರ ನೋಡು. ಅಲ್ಲ ಈ ಮುದಿಮೂಳಿಗೆ ಯಾವ್ದು ಸಮಾಧಾನ ಇಲ್ಲ. ನಿಮ್ಮ ಅತ್ತಿ ತೆಳ್ಳಗ ಸೊರಗ್ಯಾಳ ಅಂತ ನನಗಂತಾಳ ಬಾ ದಪ್ಪದಿ ಅಂತ ಹೇಳಿ. ಎಷ್ಟು ಇರ್ಬೇಕಿಕ್ಕಿದು ಈಕಿ ಮನ್ಯಾಗ ಕೂತಿಂತೇವ ನಾವ. ಅರೇ ಜಾನೇದು ಲಕ್ಷ್ಮೀದು ಅಕ್ಕ, ನಮ್ದ ರೊಕ್ಕಗ ಹೆಂಗ್ ವಸೂಲಿ ಮಾಡೋದು ಅದು ಸ್ವಲ್ಪ ವಿಚಾರ ಮಾಡ್ರಿ. ಮುಂದ್ಲೆ ಪಾತಿ ಈಕಿನ ಹೆಂಗಾರ ಬಾಯ್ ಬಿಡಿಸಿ ಅವ್ವ, ನಮ್ ರೊಕ್ಕ ನಾವ್ ತಗೋಬೇಕಯ್ಯವ. ಏನು ಲೇ ಇಡ್ಲಿ ಆದ್ವನ? ಹಾ ಇವ್ರು ಎರಡು ಮಂದಿ ಹೆಣ್ಮಕ್ಳು ಇಲ್ಲೇ ಕುಂತಾರಲ್ಲ, ನನ್ನ ನೋಡಿ ಗುರ್ತು ಹಿಡಿತಾರ ಏನ? ಪಟಕ್ನ ಅಡಿಗೆ ಮನೆಗೆ ಹೋಗ್ತಾನಿ. ಏಕೋ ಲಕ್ಷ್ಮೀದು ಅಕ್ಕ ಅವ್ರದ ಗಂಡಾಗ ಹೆಂಗ್ ಮುಖ ಮುಚ್ಕೊಂಡು ಓಡಿ ಹೋದ್ರೆ ಏನೇನ್ ನಾಟಕ ಮಾಡ್ತಾರ ಮಾಡ್ಲಿ ಲೇಪಾತಿ. ಹೆಂಗಾರ ಮಾಡಿ ರೊಕ್ಕ ಇಸ್ಕೋಬೇಕಯ್ಯವ ನಮ್ಮ. ಥೋ ಅಲ್ಲಿ ಲಕ್ಷ್ಮಿ ಕರ್ಕೊಂತಾರ ಮರಯ್ಯ, ಅವ್ರ ಮುಂದೆ ಯಾಕೆ ಬರಕ್ ಹೋದಿ? ರೂಮ್ನಾಗ ಹಾಕೊಂಬಂದು ಕೊಡ್ತಿದ್ದಿಲ್ಲ ನಾನು. ನನಗೇನು ಗೊತ್ತಲ್ಲ, ಬರಂಗ ಹಂಗ ಬಂದಾನಿ. ಗಾಳಿ ಅಡಿಗೆ ಮನೆಗೆ ಬರಾಕ ನನ್ನ ಮಗ ನಿಂದು ಪರ್ಮಿಷನ್ ತಗೋಬೇಕನ? ಹಾಕೊಡು ಚಂದಿಗೆ ಅವಂಗ. ವಾ ನನ್ಸಂತ ನನಗ ಈ ಮುದಿಮೂಳಂದ ಏನ್ ತಿಳಿಸ ದೇವ. ಇದಕ್ ಮೊದ್ಲು ತಿನಿಸಿ ಬಿಪಿಗಳಿಗೆ ಹಾಕ್ಬೇಕ. ಯಾಕ ಲಕ್ಷ್ಮಕ್ಕ ನಾ ಸುಳ್ಳು ಹೇಳಿದ್ನಿ ಅಂತೇಳಿ ಬೇಜಾರ್ ಮಾಡ್ಕೊಂಡೇನೆ? ಯಾ ಬೇಜಾರು ಇಲ್ ಬಿಡ್ಲ ರೇಣಿ. ಅರೇ ಲಕ್ಷ್ಮೀದು ಅಕ್ಕ ಅವ್ರದ ಮುಂದೆ ನಾಟಕ ಮಾಡ್ರಿ ನೀವು. ಮತ್ ಹಿಂಗ ಕುಂತ್ರ ಅವ್ರಿಗೆ ಸಂಶಯ ಬರ್ತೈತಿ. ರೇಣಿ ನಾವ್ ಇಲ್ಲೇ ಕುಂದಿರ್ತೀವಿ, ನಿನ್ ಗಂಡಗೂ ಹಾಕೊಡು, ನಿಮ್ಮ ಅತ್ತಿಗೂ ತಿನ್ನಸು, ನೀನು ತಿಂದು ಬರೋಗ. ಮತ್ತಾರದಾರ ಒಳಗ? ಮತ್ತಾರು ಇಲ್ವಾ ಲಕ್ಷ್ಮಕ್ಕ? ಅವ್ರ ಇಬ್ಬರಿಗೆ ಹಾಕೊಟ್ಟು ಬಂದಾನೆ. ಅವ್ರದ್ ಮುಗಿತಂದ್ರ ನಾವು 3 ಮಂದಿ ತಿನ್ನಂತ. ರೇಣುದು ಅಕ್ಕ ನಮ್ದಕ್ಕೇನೂ ತಿನ್ನಕ್ ಬ್ಯಾಡ ನೋಡ್ರಿ. ನಮ್ದ ಯಾವಾಗ ರೊಕ್ಕ ಚೋರಿ ಆಗೇತ್ರಿ ಅವಾಗನ ನಮ್ದು ಹೊಟ್ಟಿಗೆ ಹಸವ ಹೋಗ್ಬಿಟ್ಟೈತ್ ನೋಡ್ರಿ ರೊಕ್ಕದ ಹಿಂದ. ಹೌದ್ಲೇವಾ ರೇಡಿ, ಅವತ್ತ ನೋಡ್ಲೆ ಚಂದಗೆ ಹೊಟ್ಟೆ ತುಂಬ ರೊಟ್ಟಿ ತಿಂದಿದ್ ನಾ ಮುಂಜಾನೆ. ಇವತ್ತಿನರ್ಗಿ ಹೊಟ್ಟಿ ಕೂಳ ಹೋಗಲ್ದ ಯವ್ವ, ನೆನೆಸ್ಕೊಂಡ್ರೆ ಹೊಟ್ಟೆ ಬೇನತ್ತೈತಿ. ಹೌದಾ ಯವ್ವ ಲಕ್ಷ್ಮಕ್ಕ? ದುಡ್ಡಲ್ಲ ದಂಡಲ್ಬೇ 20,000 ಗಂಟೆ ಹೆಂಗ ಆಗಕಿಲ್ ನಿನಗ ಪಾಪ. ನಾ ಇನ್ನೂ ಕೈಯಾಗಿನ ರೊಕ್ಕ ಕೊಟ್ಟಿಲ್ಲ, ನನಗ ಅಷ್ಟು ಬೇಜಾರಕತಿ. ನಿಮ್ದು ಕೈಯಾಗಿಂದ ಎತ್ತಿ ಕೊಟ್ಟಿಲ್ವ ರೊಕ್ಕನ? ಆಕತಿವಾ ನಿಮ್ಗ ರಗಡ ಸಂಪಕತಿ. ಏ ರೇಣಿ ಹಡ್ಬಿಟ್ಟಿ, ನನ್ನಂತೆಲ್ಲ ಅದಾವ ಲಕ್ಷ್ಮಕ್ಕ ರೊಕ್ಕ. ತಲೆ ಕೆಡಿಸ್ಕೊಬೇಡ ಅನ್ನವಲ್ಲ, ನಿನ್ನ ಬಾಯಾಗ ಶಗಣಿ ಇಡ ನಿನಗ. ಅರೇ ರೇಣುದು ಅಕ್ಕ ಇವತ್ತು ಮುಂಜಾನೆಗ ನಮ್ದು ತಲೆ ಒಳಗ ಒಂದು ಖಯಾಲ್ ಬಂದೈತ್ ನೋಡ್ರಿ. ಏನ್ ಅಯ್ಯವಾದ? ಏನಿಲ್ಲ ರೀ ರೇಣುದು ಅಕ್ಕ, ನಮ್ದು ಗಂಡಾಗ ಹಿಂಗಾಗೈತೆ ಅಂತ ಹೇಳ್ಬಿಟ್ಟೇನಿ ನಮ್ ಗಂಡ ಮುಂದೆ. ಮತ್ತೆ ಅವನ ಅನ್ನ ಕುಂತಾರು ಇವತ್ತು ಮಧ್ಯಾಹ್ನ ಜಲ್ದಿಗ ಕೆಲಸ ಮುಗಿಸ್ ಬರ್ತೇನಿ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ದಾಖಲ್ ಮಾಡೋನು. ಅಂದ್ರೆ ಕಳ್ಳಾಗ ಜಲ್ದಿ ಎಲ್ಲದಾರು ಹಿಡ್ಕೊಂಡು ತಗೊಂಡ್ ಬರ್ತಾರ, ರೊಕ್ಕಗನ ಕೊಡಸ್ತಾರ ಅಂತ ಹೇಳಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಲೇಪಾತಿ ನಿನ್ನೆರ ಪೊಲೀಸ್ ಸಾಹೇಬ್ರು ಬಂದು ಎಲ್ಲಾ ಡಿಟೇಲ್ ಬರ್ಕೊಂಡು ಹೋಗ್ಯಾರ. ರೇ ನಮ್ದಕ್ಕ ಪೊಲೀಸಿಂದ ಮೇಲೆ ಭರವಸೆಗ ಇಲ್ಲ ನೋಡಿರಿ. ಮತ್ತೆ ನಮ್ದು ಗಂಡ ಹೇಳಿದೆ ಮನಿಗ್ ಬಂದು ಯಾರು ಬರ್ಕೊಂಡು ಹೋಗ್ತಾರೋ ಎಲ್ಲ ಬೋಕಸ್ ಪೊಲೀಸ್ ಬೇಡ, ನಮ್ದಕ್ಕ ಸ್ಟೇಷನ್ಗೆ ಹೋಗಿ ಬರ್ಸೋಣ ಅಂದಾರ. ಹೌದ್ಲೇ ರೇಣಿ, ಅದಕ್ಕ ನಿನಗೊಂದ್ ಮಾತು ಹೇಳಿ ಹೋದ್ರಾತಂತ ಹೇಳಿ ನಾನು ಪತಾವ ಬಂದ್ವಿ. ಆತ್ ತಗೋರ್ವಾ, ಸ್ಟೇಷನ್ಗೆ ಹೋಗ್ಬೇಕು, ಹೊತ್ತಕತ್ ನಮಗ್ ಬರ್ತೇವಿ. ಲಕ್ಷ್ಮಕ್ಕ ತಡಿಯ ಇನ್ನ ವಿಚಾರ ಮಾಡ. ಯವ್ವ ತೀ ಪೊಲೀಸ್ ಸ್ಟೇಷನ್ಗೆ ಹೋಗ್ಕಾಳಂತ ಮೊದಲಾಕಿನ್ ತಡಿಬೇಕು ನಾನು. ಇಲ್ಲಂದ್ರ ಯವ್ವ ಪೊಲೀಸ್ರ ಕೈಯಾಗ ಬೂಟ್ಗಾಲೆ ಒದಿನ ಬೀಳ್ತಾವ. ಏನು ವಿಚಾರ ಮಾಡಂಗಿಲ್ಲ ನೋಡ್ಲೇ ರೇಣಿ. ಆ ತಿರಕ ಭಾಡ್ಯಾನ್ ಹಿಡಿದು ಬರಬ್ಬರಿ ಏರೋಪ್ಲೇನ್ JCB ಇನ್ನೂ ಏನೇನ್ ಗಾಡಿ ಹತ್ತಿಸ್ತಾರ ಹತ್ತಿಸ್ಲಿವ ಯವ್ವ. ಅವನ ಮೇಲೆ ಭಾಡ್ಯಾನ್ ಮೇಲೆ ದುಡ್ದಿದ್ ರೊಕ್ಕ ಒಯ್ದು ಅದ್ರ ಬೊಂಡ ತೆಲಿಗಿಟ್ಟೇನ್ ನಾನು. ಆದ್ರೆ ನನ್ನ ಕತ್ತಿ ಮುಗೀತು. ಅಲ್ಲ ರೀ ರೇಣುದು ಅಕ್ಕ, ನಮ್ದಕ್ಕ ರೊಕ್ಕಾಗ ತಗೊಂಡ ಬೊಂಡ ತೆಲಿಗೆ ಇಟ್ಕೊಂಡ ಓಡ್ ಹೋಗ್ಯಾನ ತಿರ್ಕೊಂಡು ಭಾಡ್ಯ. ಮತ್ತ ಅದಕ್ಕಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಇದ್ದಲ್ಲಿಂದ ಒದ್ದ ಎಳ್ಕೊಂಡ್ ಬಂದ ನಮ್ದು ರೊಕ್ಕ ನಮಗ್ ಕೊಡಸ್ತಾರ ನೋಡ್ರಿ. ಇರ್ಲಿ ಬಿಡ್ಲಿ ರೇಣಿ, ಯಾಕೆ ಅಳ್ತಿದಿ? ಪಾಪ ನಿನ್ನ ಕೈಲಾದಷ್ಟು ಎಲ್ಲ ಸಹಾಯ ಮಾಡಿ ಮತ್ತೆ ಕಣ್ಣೀರಾಗ್ತೇವ. ನಿಂದ ಋಣ ನಾವು ತೀರ್ಸಕ್ಕಾಗುದಿಲ್ಲ. ಅಲ್ಲ ಲಕ್ಷ್ಮಕ್ಕ ನಾ ಏನ್ ಹೇಳಾಕತ್ತೇನಂದ್ರ ಹೆಣಕ್ಕ ಇಂಥದೆಲ್ಲ ನಾಟಕ ಮಾಡೋದು ಬ್ಯಾಡ ಅಂದೆ ನಾನು. ಕನ್ಯಾ ಕೊಡಿಸ್ತೇನೆ ನಮ್ಮ ಮಾವನ್ ಮಗಳದ ಅಂತ ಆಸೆ ತೋರಿಸಿ ಬಡ ಬಡ ನನ್ನ ಕುತ್ತಿಗೆಗೆ ಪಾರ್ಸಿನ ಹಾಕ್ಸಿದ್ಲು ಬಿಡಿಕಿ. ಸುಮ್ಮನೆ ಹಿತ್ಲ ಬಾಗಿಲ್ದಾಗ ಆಸೆ ಓಡಿ ಹೋಗ್ಲೇನ? ಹಿತ್ತಲ ಬಾಗಿಲ್ದಾಗ ಆಸೆ ಓಡಿ ಹೋದ್ರ ಈ ಬಿಡಂಗಿಲ್ಲ ಅವ್ರು ಪೊಲೀಸರು. ಯಾ ಗುದ್ನ್ಯಾಗ ಹೊಕ್ಕೊಂಡ್ರು ಎಳತ್ ತೆಗಿತಾರ. ಸುಮ್ಮನೆ ನಮ್ಮ ಅತ್ತಿ ಕಾಲ್ ಬಿದ್ದು ರೇಣವನ್ ಅಂತೇಳಿ ಇರೋ ರೊಕ್ಕ ಓಸು ನಮ್ಮ ಅತ್ತಿ ಕಾಯ ಕೊಡಿಸ್ಬಿಡ್ತೇನೆ. ಎತ್ತಿ 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 ಇದ್ರಾಗ ನಂದು ಏನು ತಪ್ಪಿಲ್ಲ. ಎಲ್ಲ ಈ ರೇಣಕ್ ಹೇಳಿದ್ದಕ್ ಮಾಡೇನ್ ಬಿ ನಾನು. ಬಿಸಿ ಬಿಸಿದ 3 ಹೊತ್ತು ಮಾಡೇಕೇನಿ. ನನ್ನ ಹೆಂಗ್ ಸಿಗಿಸಿ ಸೀರೆ ಉಡಿಸ್ತಾ ನೋಡ ಅವ್ರು ಭಾಡ್ಕೋ. ಅಲ್ಲ ನಿನ್ನ ಮಾನ್ಗೇಡಿ ಆಕೆ ಹೇಳಿದ್ಲಂತ ನೀ ಯಾಕೆ ಮಾತು ಕೇಳಕ್ ಹೋಗಿ ಶಗಣಿ ತಿನ್ನಂತ ತಿಂತೀಯನ? ಏನ್ ಮಾಡಿ ಸ್ನೇಹಿತರ, ನಮ್ಮ ಈ ವಿಡಿಯೋಗಳನ್ನ ನೋಡಿಂದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಹಂಗ ನಮ್ಮ ವಿಡಿಯೋಗಳನ್ನ ನೋಡಿಂದ ತಮಗಿಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ. ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋ ನೋಡಿಂದ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲಾ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಹಿಂಗ ಇರ್ಲಿ.